ಸ್ವಲ್ಪ ಆಗ್ರೆ ಗೋಚ್ರೆ ರೈತ ಕಾರ್ಮಿಕ ವಿರೋಧಿ ನೀತಿಯನ್ನು ರೈತ ವಿರೋಧಿ ನೀತಿಯನ್ನು ತಲುಪಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬಾಯಲ್ಲಿ ಮಾತ್ರ ರಾಮನಾಮ, ಬಾಯಲ್ಲಿ ಮಾತ್ರ ರಾಮನಾಮ, ಬಾಯಲ್ಲಿ ಮಾತ್ರ ರಾಮನಾಮ, ಬಾಯಲ್ಲಿ ಮಾತ್ರ ರಾಮನಾಮ, ರಾಮನ ಹುಂಡಿಗೆ ಪಂಗನಾಮ, ಪೆಟ್ರೋಲ್ ಡೀಸೆಲ್ ಸೌಕಾ ಪಾರ್, ಮೋದಿ ಶಾ ಗಡಿ ಪಾರ್, ನಾಲ್ಕು ಕಾರ್ಮಿಕ ಕಾನೂನು ತಂದು ಬಿಟ್ಟೆ, ಕಾರ್ಮಿಕ ಜೀವನ ಮೂಲ ಬಟ್ಟೆ, ಆಗಲೇಬೇಕು. ಕನಿಷ್ಠ ವೇತನ ಸಿಗಲೇಬೇಕು. ಬಲವಂತದ ಕಾನೂನು ಹಿಂಪಡೆಯಿರಿ. ಬಲವಂತದ ಕಾನೂನು ನಾವು ಒಪ್ಪೋದಿಲ್ಲ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ಜಿಂದಾಬಾದ್. ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿನಲ್ಲಿ ಇಂದು ದೇಶಾದ್ಯಂತ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಮತ್ತು ರಾಜ್ಯದ ಕರೆಯ ಮೇರೆಗೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದೆವು. ಈ ಕಾರ್ಯಕ್ರಮದ ಭಾಗವಾಗಿ ಇವತ್ತು CIT ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆ ಮೂಲಕ ಈ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದ ಭಾಗವಾಗಿ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿಯನ್ನು ಏನು ತಡೆ ಹಿಡಿದ ಸರ್ಕಾರ ಅದನ್ನು ಜಾರಿಗೊಳಿಸಬೇಕು ಮತ್ತು ಏನು ಕೇಂದ್ರ ಸರ್ಕಾರ ನವ ಗುಲಾಮಗಿರಿಗೆ ತಳ್ಳುತ್ತಿರುವಂಥ ಕಾರ್ಮಿಕ ಕಾನೂನುಗಳನ್ನು ಅದನ್ನು ವಾಪಸ್ ಪಡಿಬೇಕು. ವಾಪಸ್ ಪಡೆಯೋದ್ರ ಮೂಲಕ ಏನು ಮೊದಲಿತ್ತು ಆ ಕಾನೂನನ್ನು ಜಾರಿಗೊಳಿಸಬೇಕು. ಮತ್ತು ಅದು ಅಲ್ಲದೆ ಇವತ್ತು ಕಾರ್ಮಿಕರಿಗೆ ಏನು ಸಿಗುವಂಥ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ ಮತ್ತು ಹೊಸ ಉದ್ಯೋಗಗಳು ಕೊಡ್ತಾ ಇಲ್ಲ ಮತ್ತು ಬೆಲೆ ಏರಿಕೆ ಸೂಚ್ಯಂಕದ ಪ್ರಕಾರ ಇವತ್ತು ವೇತನವನ್ನು ಹೆಚ್ಚು ಮಾಡಬೇಕಾಗಿತ್ತು, ಕನಿಷ್ಠ ಕೂಲಿಯನ್ನು ಕೊಡಬೇಕಾಗಿತ್ತು. ಆ ಕೂಲಿಯನ್ನು ಕೊಡದೆ ಇವತ್ತು ವಂಚಿಸ್ತಾ ಇದ್ದಾರೆ. ಇದನ್ನು ನಾವು ಇವತ್ತು CIT ವತಿಯಿಂದ ಖಂಡಿಸ್ತೀವಿ. ಅದು ಅಲ್ಲದೆ ಏನು ಕಾರ್ಮಿಕ ಕಾನೂನುಗಳನ್ನು ಏನು ತಡೆ ಹಿಡಿದಿದ್ದಾರೆ ಅವನ್ನು ವಾಪಸ್ ತಗೊಂಡು ಮೊದಲಿನ ಕಾನೂನುಗಳನ್ನು ಜಾರಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕು. ನನ್ನ ಹೆಸರು ಲಕ್ಷ್ಮಣ ಅಂದ್ರಾಳ್, CIT ಸಂಚಾಲಕ. ಇವತ್ತು 10ನೇ ತಾರೀಕು ಇಡಿಯಾಗಿ ದೇಶಾದ್ಯಂತವಾಗಿ ರಾಜ್ಯಾದ್ಯಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಮಿಕರ ನೇತೃತ್ವದಲ್ಲಿ CIT ನೇತೃತ್ವದಲ್ಲಿ ಇವತ್ತು ಬೀದಿಗಿಳಿದು ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕೆ ಇವತ್ತು ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡ್ತಿದ್ರು ಅಂತಂದರೆ ಒಂದು ಕನಿಷ್ಠ ವೇತನ ಸಲುವಾಗಿ. ಕನಿಷ್ಠ ವೇತನ ಅಂತಂದರೆ ಮಿನಿಮಮ್ ವೇಜಸ್, ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಅರ್ಥ ಪ್ರಕಾರವಾಗಿ ಕನಿಷ್ಠ ವೇತನ ಅಂತ ನಾವು ಕೇಳ್ತಾ ಇದ್ದೀವಿ. ಕನಿಷ್ಠ ವೇತನ ಸುಮಾರು ಒಂದು 32,000 ಕೊಡಬೇಕು ಅಂತ ಇದೆ, ಡಿಮ್ಯಾಂಡ್ ಇದೆ. ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂದರ್ಭದಲ್ಲಿ ಲಾಡೆನ್ ಅವರು ಕಾರ್ಮಿಕ ಹೊತ್ತಿರೋ ಸಂದರ್ಭದಲ್ಲಿ ಒಂದು ಆರ್ಡರ್ ಪಾಸ್ ಮಾಡಿದರು. ಅದ್ರ ಪ್ರಕಾರವಾಗಿ ಸುಮಾರು 81 ಕಾರ್ಖಾನೆಗಳಿಗೆ ಕನಿಷ್ಠ ವೇತನ ನಿಗದಿಯಾಗಿತ್ತು. ಆದರೆ ಅದನ್ನು ಸ್ವಾಗತ ಮಾಡಿದ್ವಿ. ಆ ಸ್ವಾಗತ ಮಾಡಿ ಸ್ವಲ್ಪ ದಿನಗಳಲ್ಲಿ 76 ಸರ್ಕಾರ ಬದಲಾವಣೆ ಆದ ನಂತರ DK ಶಿವಕುಮಾರ್ ಸರ್ಕಾರ ಅದನ್ನು 76 ಅದನ್ನು ಪರಿಷ್ಕರಣೆ ಹೆಸರಿನಲ್ಲಿ ತಳ್ಳಿಡಿದ್ದಾರೆ. ಇವೇ ಕಾರ್ಮಿಕರು ಖುಷಿಯಿಂದ ಇರ್ತಕ್ಕ ಸಂದರ್ಭದಲ್ಲಿ ಮತ್ತೆ ಆಕ್ರೋಶದಿಂದ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಅಂದರೆ ಈ DK ಶಿವಕುಮಾರ್ ಸರ್ಕಾರ ಈ ಕಾರ್ಪೊರೇಟ್ ವಲಯಕ್ಕೆ ಮನ್ನಣೆ ಹಾಕಿದ್ರು. ಈ ಹೂಡಿಕೆದಾರರು, ಕರ್ನಾಟಕದಲ್ಲಿ ಹೂಡಿಕೆದಾರರು, ಬಂಡವಾಳಗಾರರು ಸರ್ಕಾರಕ್ಕೆ ಮೇಲೆ ಒತ್ತಡ ತಂದು ಅದು ಕನಿಷ್ಠ ವೇತನ ಜಾರಿಯಾಗೋದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಕನಿಷ್ಠ ವೇತನ ಯಾಕೆ ಕೇಳ್ತಾರೆ? ಈ ಬೆಲೆ ಏರಿಕೆ, ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ, ಜೀವನ ವೆಚ್ಚ ಹೆಚ್ಚಾಗ್ತಾ ಇದೆ, ಆರೋಗ್ಯ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಶಿಕ್ಷಣ ಶುಲ್ಕ ಜಾಸ್ತಿ ಆಗ್ತಾಯಿದೆ. ಇಂಥ
ಕಾಸ್ಟ್ಲಿ ಜೀವನದಲ್ಲಿ ಜೀವನ ಮಾಡ್ಬೇಕಾದ್ರೆ ಕನಿಷ್ಠ ಒಂದು ಗಂಡ ಹೆಂಡತಿ ಮಕ್ಕಳು ಜೀವನ ಮಾಡ್ಬೇಕಾದ್ರೆ ಕನಿಷ್ಠ ಒಂದು 32,000 ರೂಪಾಯಿ ವೇತನ ಬೇಕು. ಆದರೆ ನಾವು ಸರ್ಕಾರ ಕೊಡ್ತಕ್ಕಂಥ 15,000ರಿಂದ 20,000 ಒಳಗಡೆ ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅಂತಾರೆ ನಾವು ಈ ಒಂದು ಹೋರಾಟ ಅಂತಾರೆ ಈ ಕಾರ್ಮಿಕರು ಬೀದಿಗಳು ಹೋರಾಟ ಮಾಡಿ ಅದೊಂದು ಪರಿಸ್ಥಿತಿ ಸರ್ಕಾರ ತಡೆಹಿಡಿದ್ರೆ ಅದು ಹೂಡಿಕೆದಾರ ಸರ್ಕಾರಕ್ಕೆ ಗೌರವ ಕೊಡಬಾರ್ದು. ಸರ್ಕಾರ ಜನತಾ ಪ್ರತಿನಿಧಿಗಳು ಜನರಿಂದ ಮತ ಪಡೆದುಕೊಂಡು ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಎಲ್ಲರ ಸಮಾಜದಲ್ಲಿ ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರ ಸಮಾಜ ಕಲ್ಯಾಣ ವಿಚಾರ ಇಟ್ಕೊಂಡು ಎಲ್ಲರಿಗೂ ಯೋಗ್ಯ ಸೇವೆ ಇಟ್ಕೊಂಡು ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಅದು ತಡೆಹಿಡಿದಿರ್ತಕ್ಕಂಥ ಹೂಡಿಕೆದಾರರಿಗೆ ಮಣ್ಣನ್ನೇ ಹಾಕಬಾರ್ದು. ಅದು ಇದೇ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ದಲ್ಲಿ ಹೇಳಿದೆ ಏನಂತಂದರೆ ಯಾವಾಗ ಉದ್ಯಮೆದಾರರಿಗೆ ಕನಿಷ್ಠ ವೇತನ ಕೊಡದೇ ಇದ್ದರೆ ನೀವು ಉದ್ಯಮಿ ನಡೆಸಲಿಕ್ಕೆ ಅನರ್ಹದಿರತಕ್ಕಂಥದ್ದು. ಯಾವ ಸಂದರ್ಭದಲ್ಲಿ ಆ ಸರ್ಕಾರ ಬನಿಕತ್ತ ನೀವು ಸರ್ಕಾರ ಕೂಡ ನೀವು ಅನರ್ಹದಿರಿ. ಯಾಕಂದರೆ ಸರ್ಕಾರ ಹೂಡಿಕೆದಾರರು ಬಂಡವಾಳಗಾರ ಪರವಾಗಿದ್ದೀರಾ ಅವ್ರು ಜನಪರವಾಗಿದ್ದೀರಾ ಶ್ರೀಮಂತ ಪರವಾಗಿ ಕ್ವಶನ್ ಬರ್ತಾ ಇದೆ. ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಜನರ ಪರವಾಗಿರಬೇಕು. ಆ ಜನ ವಿರೋಧಿ ಮಾಡ್ತಾ ಇದ್ದೀರಿ ನೀವು ಶ್ರೀಮಂತ ಪರವಾಗಿ ಒತ್ತಡ ಮಾಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕನಿಷ್ಠ ವೇತನ ಈಗ ಜಾರಿ ಮಾಡಬೇಕು. ಇರದಂಥ ಪಕ್ಷದಲ್ಲಿ ಏನು ಕಿಟ್ ಇಂಡಿಯಾ ಚಳವಳಿನ ಆಯಿತು 1970 ಭಾರತ ಬಿಟ್ಟು ತೊಲಗಿ ಅಂತೇಳಿ ಆದರೆ ನೀವು ಸರ್ಕಾರ ಬಿಟ್ಟು ತೊಲಗಿ ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಡೀಯಾಗಿ ಕಾರ್ಮಿಕ ವರ್ಗ, ಶ್ರಮಿಜಿ ವರ್ಗ, ದುಡಿ ವರ್ಗ, ಕೃಷಿ ಕಾರ್ಮಿಕರು ಎಲ್ಲರೂ ಅಂತಾರೆ ಇಡೀ ದೇಶದಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಅಂತಾರೆ ಜೈಲು ಬಲ್ಲು ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದ್ವಿ. ಇಲ್ಲಿ ಸಾಂಕೇತಿಕ ನಿಜಾಮಲ್ಲಿ ಹೋರಾಟ ಮಾಡ್ತೀವಿ. ಇನ್ನೂ ಕೂಡ ನಮ್ಮ ಸುಮಾರು 10,000 ಜನ ದುಡಿ ವರ್ಗ ಇದ್ದಾರೆ. ಮುಂಬರ್ತಕ್ಕ ದಿನಗಳಲ್ಲಿ ನಾವು ದೊಡ್ಡ ಮಾಡಿ ಹೋರಾಟ ಮಾಡ್ತೀವಿ. ಸರ್ಕಾರ ಕೂಡಲೇ ಅಂತಾರೆ ಆ ಪರಿಷ್ಕೃತ ವೇತನ ಜಾರಿ ಮಾಡಬೇಕು, ಕನಿಷ್ಠ ವೇತನ ಜಾರಿ ಮಾಡಬೇಕು ಈ ಮೂಲಕ ಆಗ್ರಹ ಪಡ್ತಾ ಇದ್ದೀನಿ. ನನ್ನ ಹೆಸರು ಸುರೇಶ್ ಜೀವಿ ಅಂತೇಳಿ CITU ಸಹ ಸಂಚಾಲಕ ಬಿಜಾಪುರ ಜಿಲ್ಲಾ ಸಮಿತಿ. ರಾಜ್ಯಾದ್ಯಂತವಾಗಿ ಹಾಗೂ ಈ ದೇಶದಾದ್ಯಂತವಾಗಿ ಕಾರ್ಮಿಕ ಚಳವಳಿ ಬೀದಿ ಬಂದು ಹೋರಾಟ ಮಾಡ್ತಾ ಇದ್ದೇವೆ. ಯಾಕೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕನಿಷ್ಠ ವೇತನ ಸಲುವಾಗಿ ಹೋರಾಟ ಮಾತಾಡ್ತಾ ಇದ್ದೇವೆ. ಈ ಕನಿಷ್ಠ ಹೋರಾಟ ಸಲುವಾಗಿ 2023ರಿಂದ 2026ವರೆಗೂ ಕಂಟಿನ್ಯೂಗೆ ಚಳವಳಿ ಮಾಡಿದ್ದೇವೆ. 2024ರಲ್ಲಿ 5 ದಿವಸ ಚಳವಳಿ ಆಯಿತು ಮುಗಿಸ್ಬಿಟ್ಟಿದೆ. ಕಾಲರಾತ್ರಿ ಆ್ಯಕ್ಚುಲಿ ಈ ಕನಿಷ್ಠ ವೇತನ 5 ವರ್ಷಕ್ಕೊಂದ್ಸಲ ಮಾಡಬೇಕು. 2017ರಿಂದ 22ಕ್ಕೆ ಮಾರ್ಪಾಡು ಮಾಡಬೇಕಾಗಿತ್ತು. ಆದರೆ 2026 ಜಾರಿ ಮಾಡಿದ್ರು. ಅದಕ್ಕೆ ನಮ್ಮ ರಾಜ್ಯ ಸಂಸ್ಥೆಯಿಂದ ಸ್ವಾಗತ ಮಾಡಿದ್ವಿ. ಆದರೆ ಸುಮಾರು 81 ಕಾರ್ಖಾನೆಗಳನ್ನ ಕನಿಷ್ಠ ಕಾರ್ಮಿಕರನ್ನ ಕನಿಷ್ಠ ನಿರ್ಧಾರ ಆಯಿತು. ಆದರೆ ಈ ಒಂದು ನಿರ್ಧಾರ ಆಗಿ ಜಾರಿಗೆ ಬರಬೇಕಂತ ಅನ್ನೋಷ್ಟರಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿದ್ದಂಥ ಬಂಡವಾಳದಾರರು, ಕಾರ್ಪೊರೇಟ್ದಾರರು, ಹೂಡಿಕೆದಾರರು ಕರ್ನಾಟಕ ರಾಜ್ಯ ಸರ್ಕಾರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕಿ ಅಂತಾರೆ ಅದು ತಡೆ ಹಿಡಿದಿದ್ದಾರೆ. ಆ ತಡೆ ಹಿಡಿದ ಸಲುವಾಗಿ ಅಂತಾರೆ ಅದು ತಡೆ ಹಿಡಿಬಾರ್ದು ತಗೊಂಡು ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ತಡೆ ಹಿಡಿದು ಆ ಪರಿಷ್ಕರಣೆ ಯಾಕೆ ತಡೆ ಹಿಡಿದಂತಾರೆ ನಮ್ಗೆ ಸಂಬಳ ಪಡೋಕ್ಕಾಗಲ್ಲ. ಕನಿಷ್ಠ ವೇತನ ನಾವು 20,000 ವರ್ಷ ಕೊಡ್ತಂತ ಇದ್ದಾರೆ. ನಾವು ಸುಮಾರು 30,000 ರೂಪಾಯಿ ಕೊಡಬೇಕಾಗಿತ್ತು. ಆದರೆ ಅಷ್ಟು ಕಷ್ಟ ಚಿಕ್ಕರೆ ಆರ್ಥಿಕ ಇಲಾಖೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಇದನ್ನು ಸಂಘರ್ಷ ಬಂದರೆ ಕಾರ್ಮಿಕರ ಸಂಘರ್ಷವಾಗಿ ಅಲ್ಲಿ ಒತ್ತಡದಿಂದಾಗಿ ನಿಂತುಕೊಂಡಿರ್ತದೆ. ಈ ಕನಿಷ್ಠ ವೇತನ ಸುಮಾರು ಒಂದು ಕುಟುಂಬ ಜೀವನ ನೆಮ್ಮದಿ ಜೀವನ ಮಾಡ್ಬೇಕಂತ ಕೈಗೊಂಡು 30,000 ತರಬೇಕಂತಂದ್ರೆ ಆಲ್ರೆಡಿ ಅಂತಂದ್ರೆ ಆರ್ಡರ್ಗಳಾಗಿವೆ. ಸಮಾನ ಕೆಲಸ ಸಮಾನ ವೇತನ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಸರ್ಕಾರ ಇವತ್ತು ಕೊಡ್ತಾ ಇಲ್ಲ. ಇವತ್ತು ಸರ್ಕಾರಿ ನೌಕರರಿಗೆ ಏನಾದ್ರು ವೇತನ ಜಾಸ್ತಿ ಮಾಡಬೇಕಾದ್ರೆ ಸಂಬಳ ಜಾಸ್ತಿ ವೇತನ ಆಯೋಗ ನೇಮಕ ಮಾಡ್ತಾರೆ. ವೇತನ ಆಯೋಗ ನೇಮಕ ಮಾಡಿ ಜಾರಿ ಮಾಡಬೇಕಾದ್ರೆ ಹಲವಾರು ವರ್ಷ ತೆಗೆದುಕೊಳ್ತಾರೆ. ಆದರೆ MLAಗಳು MP ಗಳು ಅವ್ರು ಸಂಬಳ ಜಾಸ್ತಿ ಮಾಡ್ಕೊಂಡ್ರೆ ಈ ರೀತಿ ಒಂದು ದಿವಸ ಏನು ಯಾವುದೇ ಚರ್ಚೆ ಇಲ್ಲದೆ ಒಂದೇ ಸರಕ್ಕೆ ಡಬಲ್ ಸ್ಯಾಲ್ರಿ ಮಾಡ್ಕೊಂಡಿದ್ರು. ಆದರೆ ಇಡೀ ಸರ್ಕಾರ ತಮ್ಮ ಕೈಯಲ್ಲಿ ತಾವು ತಿರುವಂಗೆ ಮಾಡ್ತಾ ಇದ್ದಾರೆ. ಈ ಬಾಳೆಗಾರಿಕೆ ವ್ಯವಸ್ಥೆ ಮುಂದುವರಿತಾ ಇದೆ. ಯಾವ ಸಂದರ್ಭದಲ್ಲಿ ಬ್ರಿಟಿಷ್ ಸ್ವಾತಂತ್ರ್ಯ ವಿರುದ್ಧ ಹೋರಾಟ ಮಾಡಿ ಕ್ವಿಟ್ ಇಂಡಿಯಾ ಚಳವಳಿ ಜನರಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. 1940ಕ್ಕೆ ಮುಂಚಿತವಾಗಿ ಇಡೀ ಭಾರತ ಸ್ವಾತಂತ್ರ್ಯ ಹೋರಾಟ ಮಾಡಿ ಸಾವಿರಾರು ಲಕ್ಷಾಂತರ ಪ್ರಾರಂಭ ಮಾಡಿದ್ರು. ಆ ಜನರು ಆಶ್ವಾಸ ಇಟ್ಕೊಂಡ್ರು ಇಂಡಿಯಾ ದೇಶ ನಾವು ಸ್ವತಂತ್ರ ಬಂದ ನಂತರ ನಮ್ಮದೇ ಆದಂಥ ಸರ್ಕಾರ ಇರುತ್ತೆ. ಈ ದೇಶದಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ದುಡಿ ವರ್ಗಕ್ಕೆ ಎಲ್ಲರೂ ನೆಮ್ಮದಿ ಜೀವನ ಮಾಡ್ಬೋದು ಅಂತೇಳಿ. ಆದರೆ ಸರ್ಕಾರ ಆಳ್ತಕ್ಕಂಥ ಸರ್ಕಾರ ಸಂಪೂರ್ಣ ಕೇಂದ್ರ ಸರ್ಕಾರ ಆಗಿದ್ರು, ರಾಜ್ಯ ಸರ್ಕಾರ ಆಗಿತ್ತು ಕಂಪ್ಲೀಟ್ ಆಗಿ ಕಾರ್ಪೊರೇಟ್ ವಲಯ ಪರವಾಗಿ ಶ್ರೀಮಂತವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರದ್ದು ಶಿಕ್ಷಣ ಪಾಲಿಸಿ ಆಗಿರ್ಬೋದು, ಕಾರ್ಮಿಕ ಪಾಲಿಸಿ ಆಗಿರ್ಬೋದು, ರೈತ ಪಾಲಿಸಿ ಆಗಿರ್ಬೋದು, ಇಡೀ ಸರ್ವ ಸಮಾಜ ಸರ್ವನಾಶ ಮಾಡ್ತಾ ಇದ್ದಾರೆ. ಅವ್ರಿಗೆ ಕನಿಷ್ಠ 32,000 ರೂಪಾಯಿ ಕೊಡಲಿಕ್ಕೆ ಸರ್ಕಾರ ಹಿಂಜರಿತ ಹೇಳ್ತಾ ಇದ್ದಾರೆ. ಇದೊಂದು ಸರ್ಕಾರ ಮಾದರಿಯಾಗಿ ಆಗಬೇಕಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಒತ್ತಡಕ್ಕೆ ಬಿಡಿದ್ದಾರೆ. ಹೂಡಿಕೆದಾರರು ಒತ್ತಡಕ್ಕೆ, ಬಂಡವಾಳದಾರರು, ಕಾರ್ಪೊರೇಟ್ ವಲಯಕ್ಕೆ ಒತ್ತಡ ಬಿಡಿದ್ದಾರೆ. ಆ ಒತ್ತಡ ಮತ್ತು ಸರ್ಕಾರ ಒತ್ತಡ ಮಾಡಿದ್ವಿ. ಇದಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ದಿವಸ ಎಲ್ಲ ಕಡೆ ಪ್ರತಿಭಟನೆ ಆಗಿದೆ. ಒಬ್ಬ ಬೆಲೆ ಏರಿಕೆ, ಕನಿಷ್ಠ ವೇತನ ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ ಬೆಲೆ ಏರಿಕೆ
ಬೆಲೆ ಏರಿಕೆಯಿಂದ ಇಡೀ ಜೀವನ ಮಟ್ಟ ಜನರ ಜೀವನ ಮಟ್ಟ ಕುಸಿತಾ ಇದೆ. ಆಮೇಲೆ ಅದಕ್ಕೆ ಬೆಲೆ ಏರಿಕೆಯಿಂದ ಮನೆ ಬಾಡಿಗೆ ಭತ್ಯೆ ಹೆಚ್ಚಾಗ್ತಾ ಇದೆ, ಬಟ್ಟೆ ಬೆಲೆ ಜಾಸ್ತಿ ಆಗ್ತದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತವೆ. ಇದು ಜೀವನ ಮಟ್ಟ ಕುಸಿತ ಇರೋದ್ರಿಂದ ಅಪೌಷ್ಟಿಕತೆ ಉಂಟಾಗಿ ಮಹಿಳೆಯರು ಅಂತಂದರೆ ಪ್ರಸ್ತಾವ ಸಂದರ್ಭದಲ್ಲಿ ಸಾಯ್ತಾ ಇದ್ದಾರೆ, ಮಕ್ಕಳು ಕೂಡ ಅಂತಾರೆ ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗರಿಷ್ಠ ವೇತನ ಕೊಟ್ಟರೆ ಗಂಟೆ ಹೆಚ್ಚು ಮಕ್ಕಳು ಶುರು ಮಾಡ್ಬೇಕಂತಾರೆ. ಒಂದು ಗರಿಷ್ಠ ಒಂದು ಸಂಬಳ 36,000 ಕೊಡೋದು ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡ್ ನಾವು ಗರಿಷ್ಠ ವೇತನ ಕೊಟ್ಟರೆ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಬದುಕ ಸಾಧ್ಯತೆ ಐತಿ. ಈ ಸರ್ಕಾರ ಕಾರ್ಪೊರೇಟ್ ಒಳಗೆ ಬೇಕಾದಷ್ಟು ಮನ್ನನ್ನು ಮಾಡ್ತಾರೆ. ಆ ದುಡಿ ವರ್ಗಕ್ಕೆ ಸಂಬಳ ಕೊಡೋಕ್ಕೆ ಭಾಳ ಹಿಂದೆಟ್ಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಂತಾರೆ ಮುಂದೆ ಈಗಾಗಲೇ ನೋಡಿರ್ಬೋದು ಜನಸಾಮಾನ್ಯರ ಸಮಸ್ಯೆ ತೊಂದರೆ ಮಾಡಿದರೆ ಈಗಲೇ ಚಂದ ಮತ್ತೆ ನಡೆದಂಥ ಘಟನೆ ಗಮನಿಸಿರ್ಬೋದು. ಇಡೀ ವಿದ್ಯಾರ್ಥಿ ಸಮುದಾಯ ಲಾಠಿ ಚಾರ್ಜ್ ಆಗಿ ಭಾಳಷ್ಟೇ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಿಗೆ ಅದು ಅಂತ ನೋಡಿದ್ದೀವಿ. ಆ ನಿಟ್ಟಿನಲ್ಲಿ ಆ ರೀತಿಯಿಂದ ಅರಾಜಕತೆ ವ್ಯವಸ್ಥೆ ಮುಂದಿನ ವ್ಯವಸ್ಥೆ ನಿರ್ಮಾಣ ಆಗಬಾರ್ದು. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಸಮಾಜ ಪೂರ್ವ ಅರಾಜಕತೆ ವ್ಯವಸ್ಥೆ ತರ್ತಾ ಇದೆ. ಯಾಕಂದರೆ ಜೀವನ ಮಟ್ಟ ಪೂರ್ತಿ ಖುಷಿ ಬಿಟ್ಟರೆ ಜನ ಬೀಜ ತಂಗಿಯಾದ ಒಳಗೆ ಪೂರ್ವದಲ್ಲಿ ಸರ್ಕಾರ ಇಡಿಯಾಗಿ ಅದು ತಟಸ್ಥ ಮಾಡಿದಂಥ ಹಿಂಪಡೆದು ಈಗೇನು ನಾವು ಆದೇಶ ಮಾಡಿದರೆ ಅದು ಕನಿಷ್ಠ ಸಂಬಳ 36,000 ಕೊಡಬೇಕು. ಅಂಗನವಾಡಿಯರಾಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಆಮೇಲೆ ಕೃಷಿ ಕಾರ್ಮಿಕರಾಗಿರ್ಬೋದು. ಈ ಸುಮಾರು 1,70,00,000 ಜನ ಅಸಂಘಟಿತ ಕಾರ್ಮಿಕರಲ್ಲ, ಅವರೆಲ್ಲರೂ ಒಂದು ಆಶಾ ಕಲ್ಪನೆ ಇಟ್ಟು ಸರ್ಕಾರ ಬದಲಾವಣೆ ಮೇಲೆ ಜಾರಿ ಮಾಡ್ತಾ ಅಂತೇಳಿ. ಆದರೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅಂದ್ರೆ ಅದು ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿ ಇದ್ದಾಗ ಅದು ಇಂಪ್ಲಿಮೆಂಟ್ ಮಾಡೋದು ನೀವು ತಡೆಯಿರ್ತದೆ. ಅದಕ್ಕೆ ನಮ್ಮ ಇಡೀಯಾಗಿ ನಮ್ಮ ಕಾರ್ಮಿಕ ವರ್ಗ, ದುಡಿ ವರ್ಗ, ಶ್ರಮಿಕ ವರ್ಗ ಈ ಥರ ವಿರೋಧ ನೀತಿ ವಿರೋಧಿಸಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಶೇಟು ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಶೀಘ್ರವೇ ಅದನ್ನು ತಡೆದಿರುವಂಥ ಸರ್ಕಾರ ರದ್ದು ಮಾಡಿ ಕಾರ್ಮಿಕರ ನ್ಯಾಯ ಒದಗಿಸಬೇಕು. ಅಲ್ಲಿವರೆಗೆ ನಿರಂತರ ಚೌಳಿ ಹೋರಾಟ ಇರುತ್ತೆ. ಸಹನೆ ಮರಿಬಾರದು. ಜನ ಬೀದಿಗಳು ತಂಗಿ ಪೂರ್ವದಲ್ಲಿ ಅಂತಾರೆ ಸರ್ಕಾರ ಗರಿಷ್ಠ ವೇತನ ಜಾರಿ ಮಾಡಬೇಕು. ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿನ ಭಾಗವಾಗಿದೆ. ಇಡೀ ಭಾರತ ದೇಶದಲ್ಲಿ CIT ನೇತೃತ್ವದಲ್ಲಿ ಏನು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ 4 ಸಂಹಿತೆಗಳನ್ನಾಗಿ ಜಾರಿಗೆ ತಂದಿದ್ದಾರೆ. ಅದನ್ನು ವಾಪಸ್ ಪಡಿಬೇಕು. ಅದರ ಜೊತೆಯಲ್ಲಿ ಇವತ್ತೇನು ಕರ್ನಾಟಕ ಸರ್ಕಾರ ಕನಿಷ್ಠ ಕೂಲಿಯನ್ನು ಜಾರಿಗೊಳಿಸಿ ನಂತರದಲ್ಲಿ ಮಾಲೀಕರ ಒತ್ತಡದಿಂದ ಏನು ವಾಪಸ್ ಪಡಿತಾ ಇದ್ದಾರೆ ಅದನ್ನು ಇವತ್ತು ವಿರೋಧಿಸಿ ಹಾಗೂ ರಾಜ್ಯದಲ್ಲಿ ಅನೇಕ ಇವತ್ತು ಅಸಂಘಟಿತ ಕಾರ್ಮಿಕರಿದ್ದಾರೆ. ಅವರ ಸಮಸ್ಯೆಗಳನ್ನು ಇವತ್ತು ಬಗೆಹರಿಸಬೇಕಾಗಿತ್ತು, ಅವುಗಳನ್ನು ಬಗೆಹರಿಸಲಿಲ್ಲ. ಕನಿಷ್ಠ ಕೂಲಿಯನ್ನು ಕೊಡತಕ್ಕಂಥ ಕನಿಷ್ಠ ಕೂಲಿಯನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ. ಇವತ್ತು ಕನಿಷ್ಠ ಕೂಲಿ ಅಂತ ಅಂದರೆ ಕನಿಷ್ಠ ಕೂಲಿ ಕೊಡ್ತಾ ಇದ್ದಿಲ್ಲ, ಬರೀ 60% ಹೆಚ್ಚು ಮಾಡಿದರು. 60% ಹೆಚ್ಚು ಮಾಡಿದ್ರು ಕೂಡ ಅದನ್ನು ಇವತ್ತು ಏನು ಮೇಲ್ವರ್ಗ ಇದೆ, ಏನು ದುಡಿಸ್ಕೊಳ್ಳೋ ವರ್ಗ ಇದೆ, ಅವರು ಅದನ್ನು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಕನಿಷ್ಠ ಕೂಲಿಯನ್ನು ಕೊಡಬಾರ್ರಿ ಅಂತೇಳಿ ಇವತ್ತು ವಾಪಸ್ ತಗೊಳ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಏನು ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿನಲ್ಲಿ ಇವತ್ತು ವಿರೋಧಿಸ್ತೀವಿ. ಅದರ ಜೊತೆಯಲ್ಲೇ ಏನು ಲೇಬರ್ ಕೋಡನ್ನು ಕೇಂದ್ರ ಸರ್ಕಾರ ತಂದಿದೆ, ಆ ಲೇಬರ್ ಕೋಡ್ಗಳನ್ನು ವಾಪಸ್ ಪಡಿಬೇಕು. ಏನು ಸ್ವಾತಂತ್ರ್ಯ ಪೂರ್ವದಿಂದನೇ ಏನು ಕೆಲವು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ನೀಡಿದರೋ ಅವುಗಳನ್ನು ಮರುಸ್ಥಾಪನೆ ಮಾಡಬೇಕು. ಮಾಡದೇ ಇದ್ದರೆ ನಾವು ನಿರಂತರ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಏನು ದೇಶ ತುಂಬ ನಡೆಯುವಂಥ ಚಳವಳಿಯ ಭಾಗವಾಗಿ ಇವತ್ತು ರಾಜ್ಯದ ಕರೆ ಮೇರೆಗೆ ನಾವು ಇವತ್ತು ಜೈಲು ಬರುವ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ಸಾಂಕೇತಿಕವಾಗಿ ನಾವು ಇಲ್ಲಿ ಸೇರಿದ್ರಿಂದ ನಾವು ಇಲ್ಲಿ ಪ್ರತಿಭಟನೆ ಮೂಲಕ ಈ ಹೋರಾಟವನ್ನು ಮುಕ್ತಾಯಗೊಳಿಸ್ತೀವಿ. ಯಾಕಪ್ಪ ಅಂತಂದರೆ ಈ ಮುಂಬರುವ ದಿನಗಳಲ್ಲಿ ಜನರಿಗೆ ತೊಂದರೆಗಳು ಇವೆ. ಇವತ್ತು ಬೆಲೆ ಏರಿಕೆ ಏನಿದೆಯಪ್ಪ ಅಂತಂದ್ರೆ ಇವತ್ತು ಅಗತ್ಯ ವಸ್ತುಗಳು ಪ್ರತಿದಿನವೂ ಕೂಡ ಅದಕ್ಕೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ತಂದೆ ತಾಯಿ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ಅದು ಯಾಕಪ್ಪ ಅಂದ್ರೆ ಎಲ್ಲ ಡೂಪ್ಲಿಕೇಟ್ ಕೆಮಿಕಲ್ ಕೂಡಿಸಿ ಇವತ್ತು ಪ್ರತಿಯೊಂದು ವಸ್ತುದಲ್ಲಿ ಕೆಮಿಕಲ್ ಕೂಡಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಜನರು ಯಾವುದೇ ಆರೋಗ್ಯದ ಬಗ್ಗೆ ಯಾರ ಬಗ್ಗೆನೂ ಕೂಡ ಈ ವ್ಯವಸ್ಥೆ ಈ ಸರ್ಕಾರಗಳು ವಿಚಾರ ಮಾಡ್ತಾ ಇಲ್ಲ. ಇಷ್ಟಿದ್ದಾಗೂ ಕೂಡ ಜನನೂ ಕೂಡ ನಾವು ಏನಾಗ್ಯಪ್ಪ ಅಂದ್ರೆ ಇನ್ನೂ ನಿತ್ಯಗಣ್ಣಾಗಿದ್ದೀವಿ.
ನಿದ್ದುಗನಾಗಿದೆಯಪ್ಪ ಅಂತಂದ್ರೇನು, ಪ್ರತಿಭಟನೆ ಇಡೀ ದೇಶವು ಒತ್ತುರಿತಾ ಇದೆ. ಅಲ್ಲಿ ಉತ್ತರ ಭಾರತದಲ್ಲಿ ವಿದ್ಯಾರ್ಥಿಗಳು, ಯುವಜನರು ಉದ್ಯೋಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಜನಜಿ ಅಂತೇಳಿ ಮಾಡಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟ ಮಾಡುವಂತ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರಗಳು ಯಾವ ರೀತಿ ಅವ್ರ ಮೇಲೆ ಕ್ರೌರ್ಯವನ್ನು ತೋರಿಸ್ತಾವೆಪ್ಪ ಅಂತಂದ್ರೆ, ಇವತ್ತು ಲಾಠಿ ಮುಂದೆ ಕೆಪ್ಪಣ ಬಿಡೋದು, ಕೆಪ್ಪಣ ಅವ್ರ ತಲೆಯಲ್ಲಿ ಮೈಯಲ್ಲಿ ಯಾವ ರೀತಿ ನಡಬೇಕು ಅನ್ನೋದ್ರ ಬಗ್ಗೆ ಮೈ ತುಂಬ ಖರ್ಚು ಬಿದ್ದರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡುತ್ತಾರ. ಆದ್ರೆ ನಾವು ನಮ್ಮ ಬೇಡಿಕೆಗಳ ಸಲುವಾಗಿ ಹೋರಾಟಕ್ಕೆ ಬರ್ರಿ ಅಂದ್ರೆ ಸಾಂಕೇತಿಕವಾಗಿ ನಮ್ಮ ಕಾರ್ಯಕರ್ತರು ಬರ್ತಾರ. ಇದು ನಮ್ಮ ದುರಂತ ಇದ್ರೂ ಕೂಡ ನಾವು ಸಾಂಕೇತಿಕವಾಗಿ ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತು ಕ್ಯೂಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಏನು ನಮ್ಮ ರಾಷ್ಟ್ರ ಸಮಿತಿ ಕರೆ ನೀಡಿದೆ, ಅದರ ಭಾಗವಾಗಿ ಇವತ್ತು ಜೈಲು ಬರೋ ಕಾರ್ಯಕ್ರಮದ ಭಾಗವಾಗಿ ನಾವೇನು ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮತ್ತು ರಾಜ್ಯದಲ್ಲಿ ಪರಿಷ್ಕೃತ ಕನಿಷ್ಠ ವೇತನ ಮತ್ತು ರೈತ ವಿರೋಧಿಯಾದ ಬಲವಂತದ ಭೂ ಸ್ವಾಧೀನ ಮತ್ತು ಕಾರ್ಮಿಕರನ್ನ ನವಗುಲಾಮರಿಗೆ ಕೂಡುವ ಕೇಂದ್ರ ನ್ಯಾಷನಲ್ ಲೇಬರ್ ಕೋಡ್ಗಳು ಇವೆಲ್ಲನೂ ಇಟ್ಟುಕೊಂಡು ಇವತ್ತು ಈ ಹೋರಾಟವನ್ನ ಸಾಂಕೇತಿಕವಾಗಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಇದರ ಮುಂಬರುವ ದಿನಗಳಲ್ಲಿ ಇವತ್ತು ಅದು ಕೊಡ ತುಂಬುತ್ತದೆ. ಒಂದು ಯಾವುದಕ್ಕೆ ಆದರೂ ಒಂದು ಮಿತಿ ಇರ್ತದೆ. ಆ ಕೊಡ ತುಂಬಬೇಕಾದ್ರೆ ಟೈಮ್ ಬರಬೇಕು. ಆ ಟೈಮ್ ಬಂದಾಗ ಜನ ತಾವೇ ಹೇಳ್ತಾರೆ. ಎದ್ದಾಗ ಮಾತ್ರ ಈ ರಾಜಕಾರಣಿಗಳಿದಾರಲ್ಲ, ಏನು ಈ ರೀತಿಯಲ್ಲಿ ಬೆಲೆ ಏರಿಕೆಗಳನ್ನು ನಿಯಂತ್ರಣ ಮಾಡದೆ ಮತ್ತು ಕನಿಷ್ಠ ಕೂಲಿಯನ್ನು ಕೊಡದೆ ದುಡಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ತಂದಿದ್ದಾರೆ. ಇದಕ್ಕೆಲ್ಲಕ್ಕೂ ಧಿಕ್ಕಾರ ಹೇಳಿ ಈ ಒಂದು ಹೋರಾಟವನ್ನು ಮುನ್ನಡೆಸ್ತೀವಿ. ಜೈಲು ಕಾರ್ಯಕ್ರಮಗಳು ಕೂಡ ಮುಂದೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈಲು ಬರೋ ಕಾರ್ಯಕ್ರಮ ರಾಜ್ಯಾದ್ಯಂತ ಇತ್ತು. ಆದ್ರೆ ರಾಜ್ಯದಿಂದ ಕೂಡ ನಮಗೆ ಕರೆ ಬಂದಿದೆ. ನಾವು ಅಂಗನವಾಡಿಯವರು, ಕೃಷಿ ಊಟದವರು, ಸ್ಕೀಮ್ ವರ್ಕರ್ ಕೂಡ ಇದರೊಳಗೆ ಭಾಗವಹಿಸ್ತೀವಿ. ಯಾಕಂದ್ರೆ ಇದು ಎಲ್ಲ ನಾವು DLO ಸರ್ವೆ, ಆಮೇಲೆ ಕೆಲವೊಂದು ಗೃಹಲಕ್ಷ್ಮಿ ಎಲ್ಲ ಸರ್ವೆ ಹಾಕಿದ್ರಿಂದ ಕೆಲವೊಂದೆಲ್ಲ ಬರಲಿಕ್ಕಾಗಿಲ್ಲ. ಈಗ ನಾವು ಕೂಡ ಅಂಗನವಾಡಿ ವರ್ಕರ್ ಕೂಡ ಸ್ಕೀಮ್ ವರ್ಕರು ಬರೀ 50 ವರ್ಷ ದಾಟಿದ್ರು ಕೂಡ ನಾವು ಬರೀ ಕನಿಷ್ಠ 12,000 ಪಗಾರ ಒಳಗೆ ನಾವು ದುಡಿತೀವಿ. ಈ ಸರ್ಕಾರ, ಕೇಂದ್ರ ಸರ್ಕಾರ ಅದಲ್ಲ, 2018 ಒಂದು ಪೈಸೆ ಕೂಡ ನಮ್ಗೆ ಖರ್ಚು ಮಾಡಿಲ್ಲ. ನಾವೇನದ ಸೆಪ್ಟೆಂಬರ್ 8 ಬೆಂಗಳೂರು ಚಲೋ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂಗನವಾಡಿ ವರ್ಕರ್ ಆಯ್ತು, ಕೃಷಿ ಊಟ ಆಯ್ತು, ಕರ್ನಾಟಕದಾಗ ಇವರನ್ನ ಆಟ ಆಡಿಸ್ಲಿಕ್ಕೆ ನಮ್ಗೆ ಹಚ್ಚಾರ. ಇವತ್ತು PL ಆಯ್ತು, ಇವೆಲ್ಲ ಗೃಹಲಕ್ಷ್ಮಿ ಎಲ್ಲ ಪುಕ್ಕಟ್ಟೊಳಗೆ ದುಡಿಯೋದು, ಬರೀ ಪುಕ್ಕಟ್ಟೊಳಗೆ ದುಡಿಯೋದು ಮತ್ತು ಇನ್ನೊಂದೇನು ಯಾವುದೇ ಸ್ಕೀಮ್ ವರ್ಕರನ್ನ ಇವು ICDS ಸ್ಕೀಮ್ ಏನದಲ್ಲ ಇದನ್ನು ಮುಳುಗಿಸ್ಬೇಕಂತ ಮಾಡ್ಯದ ಸರ್ಕಾರ. ಇದೇನು ಲೇಬರ್ ಕೋಡ್ 4 ಕೋಡ್ ಏನು ಮಾಡ್ಯದಲ್ಲ ಅದ್ರೊಳಗೆ ನಾವು ಕೂಡ ಅದ್ರೊಳಗೆ ಬರ್ತೀವಿ. ನಮಗೆ ಕನಿಷ್ಠ ವೇತನ ಇಲ್ಲ. 50 ವರ್ಷ ಆದರೂ ಒಂದು ಹೆಣ್ಣು ಮಕ್ಕಳು ಕನಿಷ್ಠ ವೇತನ ದುಡಿತಾರಂತ. ಈಗಿನ ಕಾಲದಾಗ ಎಲ್ಲ ತುಟ್ಟಿ ದಿನಮಾನದೊಳಗೆ ಇಷ್ಟು ಸಣ್ಣ ಪಗಾರನಾಗ ನಾವು ಗಂಡ ಮಕ್ಕಳು ಜೀವನ ಹ್ಯಾಂಗೆ ಮಾಡಬೇಕು? ನಾವಾದ್ರೆ ಆರಾಮ್ ಒಂದು ನಾಯಿಗೆ ಹಾಕೊಂತ ಬಿಸ್ಕಿಟ್ ಕೂಡ ನಮಗೆ ಒಂದು ಪಗಾರ ಇಲ್ಲ. ಆ ರೀತಿ ಸರ್ಕಾರ, ಎರಡೂ ಸರ್ಕಾರ, ಕೇಂದ್ರ ಸರ್ಕಾರನೂ ಹೌದು, ರಾಜ್ಯ ಸರ್ಕಾರನೂ ಹೌದು, ಎರಡೂ ಸರ್ಕಾರಗಳು ನಮ್ಮ ಸ್ಕೀಮ್ ವರ್ಕರ್ಗಳನ್ನು ಬಲಿಪಶುವಾಗಿ ಮಾಡಲಿಕ್ಕೆ ಮುಂಬರುವ ದಿನ ಒಳಗೆ ಸೆಪ್ಟೆಂಬರ್ 8 ಬೆಂಗಳೂರು ಚಲೋ ಕಾರ್ಯಕ್ರಮದ, ವಿಧಾನಸೌಧ ಚಲೋ ಅಂತೇಳಿ ಕಾರ್ಯಕ್ರಮದ. ಆಮೇಲೆ ಡಿಸೆಂಬರ್ 6ನೇ ತಾರೀಕಿಗೆ ಏನದ ದೆಹಲಿ ಚಲೋ ಅದ. ಜಂತರ್ ಮಂತರ್ನಾಗ ಹೋರಾಟ ಮಾಡ್ತೀವಿ. ಈಗ ಮೊನ್ನೆ ನಾವು ಕೂಡ ಏನು ಇವು ವಿದ್ಯಾರ್ಥಿಗಳು ಇದು ನೋಡಿದಿಲ್ಲ, ಆ ಪರಿಸ್ಥಿತಿನೂ ನಮಗೆ ಬರ್ತದೆ. ನಾವೆಲ್ಲ ತಿಳ್ಕೊಳ್ತೀವಿ. ಇಲ್ಲಿ ಮಂದಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಮನುಷ್ಯಾಗ ಭಾಳ ಸಿಟ್ಟು ಬರ್ತಂದ್ರೆ ಏನು ಮಾಡ್ತದೆ ಹೇಳಿ ಬರಲ್ಲ. ಆದ್ರೆ ಎಲ್ಲರೂ ತಮ್ಮ ವಿಚಾರಿಕೆಗಳು ಬೇಕು, ತಮ್ಮ ವಿಚಾರಗಳು ಬೇಕು. ಸರ್ಕಾರ ನಮಗೆ ಏನು ಮಾಡ್ಲಿಕ್ಕತ್ತದ ಅನ್ನೋದು ನಮಗೆ ಬೇಕು. ಆ ರೀತಿ ನಮ್ಮ ಕರ್ನಾಟಕದಲ್ಲೂ ಬರ್ಬೋದು. ಮೊನ್ನೆ ತಿಕ್ಕೋಟದಾಗ ವಿದ್ಯಾರ್ಥಿಗಳದ್ದು ಇದು ಆಯಿತು. ಪೊಲೀಸ್ ಲಾಠಿ ಚಾರ್ಜ್ ಮಾಡಿಸ್ತಾರೆ ಸಚಿವರು. ಪೊಲೀಸರು ಏನು ಮಾಡಿದ್ರು? ಅವರು ದುಡಿಯೋರು ನಮ್ಗತ್ತೆ ಬಡಿ ಅನ್ನೋನು ಹೊಡಿತಾರೆ, ಬಡಿ ಅನ್ನೋನು ಹೊಡಿತಾರೆ ಅವರು. ಆದ್ರೆ ನಮ್ಮ ಸರ್ಕಾರ ಯಾವುದೂ ರಕ್ಷಣೆ ಮಾಡಲಾರ್ದೆ ಇನ್ನೊಂದು ಏನು ಇವು ಓಡುಗಳ ತರಲಿಕ್ಕದ ಮುಂಬರುವ ದಿನದೊಳಗೆ ನಾವು ಹೋರಾಟ ಸುತ್ತಿಗೆ ರೋಡ್ ಮೇಲೆ ನಿಂತು ಮಾಡುವಂಗಿಲ್ಲ. ಯಾಕೆ ಮಾಡುವಂಗಿಲ್ಲ? ಇವು 4 ಕೋಡಿ ಏನು ತಂದಾಗಲ್ಲ ಅದ್ರೊಳಗೆ ಒಂದದ ಏನದ, ಯಾರೇ ಹೋರಾಟ ಮಾಡ್ಬೇಕಂದ್ರೆ 6 ತಿಂಗಳು ಅಡ್ವಾನ್ಸ್ ನಾವು ಪರ್ಮಿಷನ್ ಪಡಿಬೇಕು. 6 ತಿಂಗಳು ಪರ್ಮಿಷನ್
ಪಡಿಬೇಕಾದ್ರೆ ನಮ್ಮ ಗತಿ ಏನೇನಾಗಿರ್ತದೋ ಅದಕ್ಕೆ ಯಾವುದಕ್ಕೂ ನಮಗೆ ಸ್ವತಂತ್ರನೂ ಇಲ್ಲ. ಪ್ರಜಾಪ್ರಭುತ್ವದ ನಮ್ಮ ದೇಶದಲ್ಲಿ ನಡೆಯುವಂಥದ್ರೊಳಗೆ ಈ ರೀತಿ ಎಲ್ಲ ಸರ್ಕಾರ ಕಾನೂನು ತಂದದ. ಈ ಕಾನೂನು ಕೂಡ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಧಿಕ್ಕಾರ ಮಾಡ್ತದೆ. ಬಿಸಿ ಉಳಿದವ್ರು ಕೂಡ ಧಿಕ್ಕಾರ ಮಾಡ್ತಾರೆ. ಯಾಕೆ ಮಾಡ್ತಾರೆ? ನಮಗೆ ಯಾವುದು ಭದ್ರತೆ ಇಲ್ಲ. ನಾಳೆ ಮನೆಗೆ ಹೋದ್ರೆ ಒಂದು ಪೆನ್ಷನ್ ಇಲ್ಲ. ಯಾವುದೇ ಒಂದು ಹಕ್ಕು ಪಡಿಬೇಕಾದ್ರೆ ಹೋರಾಟ ಮಾಡಬೇಕು. ಹೆಣ್ಮಕ್ಳದ್ದು ಎಲ್ಲ ನಿಮಗೆ ಗೊತ್ತಿದ್ದೇ ವಿಷಯ ಅದ. ಕೆಲವೊಂದು ಸಮಸ್ಯೆಗಳಿರ್ತಾವೆ. ಅಂತ ಬಿಟ್ಕೊಂಡು ಕೂಡ ನಾವು ನೋಡ್ಬೇಕು ನಿಂತು ಎಲ್ಲ ಹೋರಾಟ ಮಾಡ್ತೀವಿ. ಇವತ್ತಿನ ದಿವಸ ಏನು ದೇಶಾದ್ಯಂತ ಜೈಲು ಬರೋ ಇತ್ತು, ನಾವು ಜೈಲಿಗೆ ಹೋಗಿ ಕೂಡ ತಯಾರಾಗಿದ್ದೀವಿ. ಆದರೂ ಜನ ಹೆಚ್ಚಿಲ್ಲ ಸಂಬಂಧ ಜೈಲಿಗೆ ಹೋಗಿಲ್ಲ. ಮುಂಬರುವ ಏನು ಹೋರಾಟಗಳವಲ್ಲ ಎಲ್ಲ ಪ್ರಚಾರ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಅಧ್ಯಕ್ಷ, ರಾಜ್ಯ ಉಪಾಧ್ಯಕ್ಷ ನನ್ನ ನಾಯಕ ಮಾತಾಡೋದು. 2 ವರ್ಷದಿಂದ ಒಮ್ಮೆ ಆಗಿತ್ತು. ಈ 2 ವರ್ಷದಿಂದ ಇಷ್ಟೇ ಹೋಗೈತೆ. ಈ ಸಲ ಏನಾದ್ರು ಒಂದು ದೊಡ್ಡ ಮಾಡ್ಬೇಕಂತಂದ್ರೆ ಈ ಎಲ್ಲ ಬಿಸಿ ಊಟದವ್ರು ಕೈ ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಇವತ್ತು ಸೋಮವಾರ ಯಾರು ಶಾಲೆ ಬಿಟ್ಟು ಹೊರಗೆ ಹೋಗೋಂಗಿಲ್ಲ ಅಂತ. ಹಿಂದಿನ ತಿಂಗಳ ಹೋರಾಟ ಮಾಡಿದಾಗ ಪ್ರತಿಯೊಂದು ಶಾಲೆಯಿಂದ 3 ಜನ 4 ಜನ ಹೊರಗೆ ಬಂದಿದ್ರು. ಈ ದುಡಿಯುವ 4 ಕೋಡ್ಗಳಲ್ಲಿ ಏನು ಮಾಡಿರ್ತಾರಲ್ಲ, ಈಗ ನಮ್ಮಲ್ಲಿ 1 ವರ್ಷದಿಂದ ಜಾರಿ ಆಗಿಬಿಟ್ಟದ. ಹೊರಗೆ ಹೋಗ್ಬೇಕಂದ್ರೆ ಇದನ್ನು ಮಾಡಿಟ್ಟು ಹೋಗ್ರಿ ನೀವು ಅಂತ. ಇವತ್ತು ಬಂದಿದ್ದು ಒಂದೇ ತಾಲೂಕು, ಎಲ್ಲ ತಾಲೂಕು ಮೆಸೇಜ್ ಬಿಟ್ಟದ. ಎಲ್ಲ ತಾಲೂಕಿನವರು ಮೀಟಿಂಗ್ ಇಟ್ಟಿದ್ದಾರೆ. ಮೊನ್ನಿಂದ ಮೆಸೇಜ್ ಹಾಕಿದ್ದೀವಿ. ಒಟ್ಟಲ್ಲಿ ಏನದ ಒಬ್ಬರ ಕೈಯಲ್ಲಿ ಅಧೀನರಾಗಿ ಅವ್ರು ಹೊರಗೆ ಬರೋಕ್ಕಾಗಿಲ್ಲ. ಈ ಒಂದು ತಾಲೂಕಿನವ್ರು ನಾವು ಭಾಗವಹಿಸಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಇದು ಹೋರಾಟಕ್ಕೆ ಹೆಂಗೆ ತರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬಿಸಿ ಊಟದವರು ಸೋಮವಾರ ಯಾರು ಹೊರಗೆ ಬಿಡೋದು. ಮತ್ತೆ ಏನಾರ ಆಗಿತ್ತು ಅಂತಂದ್ರೆ ನಾವು ಕರ್ಕೊಂಡು ಬರಬೇಕಾಗಿತ್ತು. ಇದು 2014ರಿಂದ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದ್ದು 600 ರೂಪಾಯಿ. 600 ಇದು ಕೂಡಿ ಒಟ್ಟಂಗ 4600 ಗೌರವಧನ ತಗೊಂಡು ದುಡಿತಾರೆ. ಈಗ ಇನ್ನೊಂದು KPSC ಸಾಲ ಏನು ಸ್ಟಾರ್ಟ್ ಆಗಿದ್ದಾವಲ್ಲ, ಹಾಜರಾತಿ ಕಡಿಮೆ ಇದೆ. ಈಗ 120 ನಮ್ಮ ಶಾಲೆಯಲ್ಲಿ ಹಾಜರಾತಿ ಇದ್ದಿದ್ದು 25 ಮಕ್ಕಳು ಹುಟ್ಟುಕೊಂಡಿರ್ತಾವೆ. ಒಂದು ತಿಂಗಳಾಯ್ತು 25 ಮಕ್ಕಳು ಹುಟ್ಟುಕಿದ್ರೆ ನಾವು ಅಲ್ಲಿ ಅಡಿಗೆಯವರು ಒಬ್ಬರೇ ಇರಬೇಕು. ಇಬ್ಬರು ನಾವು ಹೊರಗೆ ಹಾಕ್ತಾರೆ. ಇಬ್ಬರು ಹೊರಗೆ ಹಾಕಿದ್ರೆ ನನ್ನ ಹಾಕ್ತಾರೋ ನಿನ್ನ ಹಾಕ್ತಾರೋ ಶಾಲೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಯಾರು ಬೇಕಾದಷ್ಟು ನಾವು ಇವತ್ತು ಫೋನ್ ಮಾಡಿದ್ರು ಬರೋದಿಲ್ಲ. ಈ ಸೆಪ್ಟೆಂಬರ್ ಅನ್ನೋದ್ರೊಳಗೆ ಈ ತಾಲೂಕು ಜಿಲ್ಲೆಯಿಂದನೂ 5,000 ಜನಸಂಖ್ಯೆ ಇದ್ದಿದ್ದು 3,000 ನಾವು ಉಳಿತೀವಿಲ್ಲ ಬಿಸಿ ಊಟದೊಳಗೆ. ಆ ಆತಂಕದೊಳಗೆ ಎಲ್ಲರೂ ಅದಾರ. ಹೀಗಾಗಿ ನಮ್ಮ ಜನ ಇವತ್ತು ಬಂದಿಲ್ಲ. ಈ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಮೆಸೇಜ್ ತಗೊಂಡು ಮುಂದೆ ನಾವು ಹೋರಾಟಕ್ಕೆ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ಬೇಕು. ಟ್ರೇಡ್ ಯೂನಿಯನ್ದವರು ಇವತ್ತೇ ಯಾಕೆ ಪ್ರತಿಭಟನೆ ಕರೆ ಕೊಟ್ಟರಪ್ಪ ಅಂತಂದ್ರೆ 1942 ಆಗಸ್ಟ್ 8ರಂದು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿ ಎನ್ನುವ ಒಂದು ಘೋಷಣೆಯನ್ನು ಕೊಟ್ಟರು. ಈ ಘೋಷಣೆ ಯಾಕೆ ಕೊಟ್ರಪ್ಪ ಅಂತಂದ್ರೆ ಅವತ್ತು 2ನೇ ಮಹಾಯುದ್ಧ ನಡೀತಾ ಇತ್ತು. ಆ 2ನೇ ಮಹಾಯುದ್ಧ ನಡಿಬೇಕಾದ್ರೆ ಬ್ರಿಟಿಷರು ಭಾರತೀಯರನ್ನ ಆ 2ನೇ ಮಹಾಯುದ್ಧದಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ಒಂದು ಪ್ರೆಷರ್ ಆಗ್ತಾ ಇದ್ರು. ಇದನ್ನ ಯಾರು ನಮ್ಮ ದೇಶದ ನಾಯಕರಾಗಲಿ ಜನಸಾಮಾನ್ಯರಿಗಾಗಲಿ ಯಾರ ಜೊತೆನೂ ಚರ್ಚಿಸದೆ ಏಕಪಕ್ಷೀಯವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು. ಈ ನಿರ್ಣಯದ ಮುಂದಿನ ಹಂತ ಏನಪ್ಪಾ ಅಂತಂದ್ರೆ ದೇಶದೆಲ್ಲೆಡೆ ಈ ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತ ಭಾರತ ಬಿಟ್ಟು ತೊಲಗಿ ಅನ್ನುವ ಒಂದು ಘೋಷಣೆ ಇದು ಹೆಂಗಪ್ಪ ಅಂತಂದ್ರೆ ಒಂದು ಕಿಚ್ಚು ಹೋಗಿ ಜ್ವಾಲಾಮುಖಿಯಾಗಿ ಪರಿಣಮಿಸಿತು. ಮುಂದೆ ಈ ಮಹಾತ್ಮ ಗಾಂಧೀಜಿಯವರು ಮುಂಬೈನ ಒಂದು ಮೈದಾನದಲ್ಲಿ ಭಾಷಣ ಮಾಡಿದ್ರು. ಆ ಭಾಷಣದೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ 1942 ಆಗಸ್ಟ್ 8ರಂದು ಬ್ರಿಟಿಷರೇ ನಿಮ್ಮ ಕಡೆಯಿಂದ ನಾವು ಸ್ವಾತಂತ್ರ್ಯ ತಗೋತೇವು. ಒಂದು ಮಾಡು ಇಲ್ಲವೇ ಮಡಿ, ನಾವು ತಗೋತೇವು, ಇಲ್ಲಾಂದ್ರೆ ನಮ್ಮ ಪ್ರಾಣ ಬಿಡ್ತೇವೆ ಅಂತೇಳಿ ಇದನ್ನ ಅರಿತಂತ ಬ್ರಿಟಿಷ್ ಸರ್ಕಾರ ಅವತ್ತಿನ ಎಲ್ಲ ಪ್ರಮುಖ ನಾಯಕರನ್ನ ಅರೆಸ್ಟ್ ಮಾಡ್ತು. ಅರೆಸ್ಟ್ ಮಾಡಿದ್ರು ಕೂಡ ಹಿಂದೇನು ಜನಸಾಮಾನ್ಯರಿದ್ರಲ್ಲ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಮುಂಚೂಣಿ ನಾಯಕರಾಗಿ ಒಂದು ಈ ಹೋರಾಟವನ್ನು ಮುಂದೆ ಒಯ್ದು ಅದನ್ನು ಯಶಸ್ವಿಗೊಳಿಸಿದ್ರು. ಬಂಧುಗಳೇ, ಇವತ್ತು ಆ ಏನು 1942ರಲ್ಲಿ ಕರೆ ಕೊಟ್ಟಂತ ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಒಂದು ಘೋಷಣೆ ಇತ್ತಲ್ಲ, ಇವತ್ತು ನಾವು ಆ ಬ್ರಿಟಿಷರ ಚೀಲಗಳನ್ನು ಭಾರತ ಬಿಟ್ಟು ತೊಲಗಿ ಎನ್ನುವಂತ ಒಂದು ಮತ್ತೊಮ್ಮೆ ಘೋಷಣೆಯನ್ನು ಕೂಗಬೇಕಾಗ್ತಾ ಇದೆ. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, 4 ಕಾರ್ಮಿಕ ಕಾನೂನುಗಳನ್ನು ತಂದಿದೆ. ಈ 4 ಕಾರ್ಮಿಕ ಕಾನೂನುಗಳೊಳಗೆ ಒಂದೇದೇನದಪ್ಪ ಅಂತಂದ್ರೆ ಕನಿಷ್ಠ ವೇತನ ಅಂತಂದ್ರೆ ಏನು, ನಮ್ಮ ಮನೆ ಬಾಡಿಗೆ,
ನಮ್ಮ ಮಕ್ಕಳ ಶಿಕ್ಷಣ, ನಮ್ಮ ಊಟ ವಸತಿ ಕನಿಷ್ಠ ಕೇಳ್ತಾ ಇದ್ದೀವಿ ನಾವು. ಆದರೆ ಈ ಸರ್ಕಾರಗಳು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇವರೇ ಒಂದು ಕಮಿಟಿ ರಚನೆ ಮಾಡಿದ್ರು, ಕನಿಷ್ಠ ವೇತನ ಕಮಿಟಿ ಅಂತೇಳಿ. ಈ ಕಮಿಟಿ ಒಂದು ವರದಿ ಕೊಟ್ಟು ಮಿನಿಮಮ್ 18,000, ಕನಿಷ್ಠ ವೇತನ 18,000 ಕೊಡಬೇಕು ಅಂತೇಳಿ. ಆದರೆ ಇವರೇ ರಚನೆ ಮಾಡಿರುವಂಥ ಒಂದು ಕಮಿಟಿಯ ಒಂದು ವರದಿಯನ್ನು ಸರಾಸಗಟ್ಟವಾಗಿ ತಿರಸ್ಕಾರ ಮಾಡ್ತಾರೆ. ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ 18,000 ಬಿಟ್ಟು 187 ರೂಪಾಯಿ, ಒಂದು ದಿನಕ್ಕೆ 187 ರೂಪಾಯಿ. ನೋಡ್ರಿ, ಇವತ್ತು ಗಂಡ ಹೆಂಡತಿ ಮಕ್ಕಳು ಒಂದು ದಿನಕ್ಕೆ 187 ರೂಪಾಯಿದಾಗ ಜೀವನ ಸಾಗಿಸ್ಲಿಕ್ಕೆ ಆಗ್ತದೇನ್ರಿ? ಮುಂದೆ ಬಂದು ಏನು ಹೇಳ್ತಾರಪ್ಪ, ಕನಿಷ್ಠ ವೇತನ ಕೊಡೋದಿಲ್ಲ, ನ್ಯಾಷನಲ್ ಲೆವೆಲ್ ಫ್ಲೋರ್ ಮಿನಿಮಮ್ ಫ್ಲೋರ್ ವೇಜಸ್ ಅಂದರೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಇರುವಂಥ ವೇತನ. ನಮಗೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಕೂಡ ಯಾವುದೇ ಸರ್ಕಾರಗಳು ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನ ಕೊಟ್ಟಿರಲಿಲ್ಲ. ಮೊನ್ನೆನೇ ಸುಪ್ರೀಂ ಕೋರ್ಟ್ ಚಿಮಾರಿ ಆಗ್ತು, ನೀವು ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನ ಕೊಟ್ಟರೆ ಅದು ಬಲವಂತದ ಕೆಲಸ ಮಾಡ್ಕೊಂಡಂಗೆ ಆಗ್ತದೆ ಅಂತೇಳಿ. ಆದರೆ ಇವ್ರಿಗೆ ಯಾವುದು ಕಾನೂನುಗಳು ಅನ್ವಯವಾಗ್ತಾ ಇಲ್ಲ. ಮುಂದೆ ಬಂದು ಈ ಕಾರ್ಮಿಕರ ಒಂದು ಸೋಷಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯಲ್ಲೂ ಕೂಡ 9 ಏನು ಕಾನೂನುಗಳಿದ್ದು, ಈ PF ಆ್ಯಕ್ಟ್ ಇರ್ಬೋದು, ಮತ್ತು ಗ್ರ್ಯಾಚ್ಯುಯಿಟಿ, ESI ಇಂಥ ಎಲ್ಲವನ್ನು ಕೂಡಿ ಒಂದೇ ಕಾನೂನು ಮಾಡಿದ್ರು. ಈ ಒಂದೇ ಕಾನೂನು ಮಾಡಿದ್ರೂ ಕೂಡ ಇವರು ಈ ಸಾಮಾಜಿಕ ಭದ್ರತೆಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಏನು ಅನ್ನೋದನ್ನು ಇಲ್ಲಿ ಕೂಡ ಇವರು ಇವತ್ತಿನಿಗೂ ಕೂಡ ಎಲ್ಲಿನೂ ಪ್ರಸ್ತಾಪ ಮಾಡಿಲ್ಲ. ಮುಂದೆ ಬಂದು ಏನು ಹೇಳ್ತಾರಪ್ಪ ಅಂತಂದರೆ, ಕಾರ್ಖಾನೆ ಕಾರ್ಮಿಕರು ಮೊದಲೇನಿತ್ತು ಕಾನೂನು 100ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಿದ್ರು ಅಂದರೆ ಅವರು ಆ ಕಂಪನಿ ಬಂದ್ ಮಾಡಬೇಕು ಅಂದರೆ ಸರ್ಕಾರದ ಪರ್ಮಿಷನ್ ತಗೋಬೇಕು. ಆದರೆ ಇವತ್ತು ಕಾನೂನು ಏನು ಬಂದದಪ್ಪ ಅಂತಂದ್ರೆ 300ಕ್ಕಿಂತ ಜಾಸ್ತಿ ಕಾರ್ಮಿಕರು ಇರುವ ಒಂದು ಕಾರ್ಖಾನೆ ಮುಚ್ಚಬೇಕಾದ್ರೆ ಅಷ್ಟೇ ಇವರು ಪರ್ಮಿಷನ್ ತಗೋಬೇಕು. ಆದರೆ ನಮ್ಮ ದೇಶದಲ್ಲಿ 300ಕ್ಕಿಂತ ಕಡಿಮೆ ಇರುವಂಥ ವರ್ಕರ್ ಇರುವಂಥ ಕಾರ್ಖಾನೆಗಳು ಎಷ್ಟದಾವು. ಮುಂದೆ ಒಂದು ಸ್ಟೆಪ್ ಹೋಗಿ ಏನು ಮಾಡ್ತಾರೆ, ಈ PF ವಂತಿಗೆ PF ಮಿನಿಮಮ್ 10 ಜನ ಇರಬೇಕು. ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ನಮ್ಮ ಬೆಂಗಳೂರೊಳಗೆ ಪಿಣ್ಯ ಕೈಗಾರಿಕಾ MIDC ಐತಿ, ಪಿಣ್ಯ ಕೈಗಾರಿಕಾ ವಲಯ. ಇಲ್ಲಿ ಲಕ್ಷಾನುಗಟ್ಟಲೆ ಸಣ್ಣ ಪುಟ್ಟ ಕಾರ್ಖಾನೆಗಳದಾವೆ. ಈ ಲಕ್ಷಾನುಗಟ್ಟಲೆ ಸಣ್ಣ ಪುಟ್ಟ ಕಾರ್ಖಾನೆಗಳೊಳಗೆ 10 ಜನಕ್ಕಿಂತ ಕಡಿಮೆ ಇರುವಂಥ ಕಾರ್ಖಾನೆಗಳು ಭಾಳ ಅದಾವೆ. ಅಂಥವ್ರಿಗೆಲ್ಲ PF ಸಿಗೋದಿಲ್ಲ. ಮತ್ತು PF ವಂತಿಗೆ 12% ಇದ್ದದ್ದು 10%, ESI 4% ಇದ್ದದ್ದು 3.75%. ಈ ಥರ ಸರ್ಕಾರ ಈ ಕಾರ್ಮಿಕರನ್ನು ಮತ್ತು ಇವ್ರ ತಲೆಗೆ ಏನದಪ್ಪ ಅಂತಂದ್ರೆ, ಈ ಕಾರ್ಮಿಕರನ್ನು ಮತ್ತು ರೈತರನ್ನು ಬಗ್ಗು ಬಡಿದ್ರೆ ಈ ದೇಶದಲ್ಲಿ ಯಾರು ಪ್ರತಿಭಟನೆ ಮಾಡೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇವರಲ್ಲಿ ಐತಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವೊಂದು ಮನವಿ ಮಾಡ್ಕೋತೇವೆ. ಮತ್ತು ರಾಜ್ಯ ಸರ್ಕಾರ ಏನು ತಂದದಲ್ಲ ಕನಿಷ್ಠ ವೇತನ, ಇದನ್ನು ಕೂಡಲೇ ಜಾರಿಗೆ ಮಾಡಿರಿ. ನೀವು ತಂದಿರುವಂಥ ಕನಿಷ್ಠ ವೇತನ ವೈಜ್ಞಾನಿಕ ಅಲ್ಲ, ಆದರೂ ಕೂಡ ನಾವು ಇವತ್ತು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಮಾಡೋದು. ನೀವೇನಾದರೂ ಹಿಂಪಡೆದ್ರೆ ನಾವು ದೇಶಾದ್ಯಂತ ಕಾಕ್ರೋಚ್ಗಳು ಜಂತರ್ ಮಂತರ್ನಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಿದ್ರಲ್ಲ ಅದಕ್ಕಿಂತ ಉಗ್ರವಾದಂಥ ಪ್ರತಿಭಟನೆ ನಾವು ಮತ್ತೊಮ್ಮೆ ಮಾಡಬೇಕಾಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮಾತು ಆಡಲಿಕ್ಕೆ. ಕಾರ್ಮಿಕ ಕಾರ್ಮಿಕರ ವಿರೋಧಿ ಚಟುವಟಿಕೆ ಕಾನೂನನ್ನ ಜಾರಿಗೆ ತರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನಾವು ಪ್ರತಿಭಟನೆ ಮೂಲಕ ಅಂಬೇಡ್ಕರ್ ಸರ್ಕಲ್ದಲ್ಲಿ ಸಾಂಕೇತಿಕವಾಗಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಜೈಲು ಬರೋ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ, ಯಾಕಂದರೆ ಅದು ಬರದೇ ಬರ್ತದೆ. ಇವತ್ತು ಜೈಲು ಬರೋ ಕಾರ್ಯಕ್ರಮ ಬರಲೇಬೇಕು. ಯಾಕಂದ್ರೆ ಈ ಸರ್ಕಾರಗಳು, ನಮ್ಮನ್ನು ಆಳುವಂಥ ಸರ್ಕಾರಗಳು ಜನವಿರೋಧಿ ಸರ್ಕಾರಗಳು, ಜನರ ಪರವಾಗಿ ಇರುವಂಥ ಸರ್ಕಾರಗಳಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ಆದರೂ ಮುಂಬರುವ ದಿನಗಳಲ್ಲಿ ಜೈಲು ಬರೋ ಕಾರ್ಯಕ್ರಮ ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ಏನು ಸಾಂಕೇತಿಕವಾಗಿ ಕಾರ್ಯಕ್ರಮ ಮುಕ್ತಾಯ ಆಯ್ತು ಅಂತ ಹೇಳಿ